ಪರಿಶೀಲಿಸುವಂತಹ ವಂಶವೃಕ್ಷ 1965ರಲ್ಲಿ ಪ್ರಕಟ ಆಗುತ್ತೆ. ಇದು ಸಿನಿಮಾ ಆಗಿ ಕೂಡ ಸಾಕಷ್ಟು ಯಶಸ್ಸನ್ನು ಗಳಿಸುತ್ತೆ. ರಾಷ್ಟ್ರ ಪ್ರಶಸ್ತಿ ಕೂಡ ಇದಕ್ಕೆ ಬಂದಿತ್ತು ಅನ್ನುವಂಥದ್ದು ಗಮನಿಸಬೇಕಾಗಿರುವಂತಹ ವಿಚಾರ. ಇನ್ನು 1970ರಲ್ಲಿ ಗೃಹಭಂಗ ಅನ್ನುವಂಥ ಕಾದಂಬರಿಯನ್ನು ಬರೀತಾರೆ. ಗ್ರಾಮೀಣ ಬದುಕಿನ ಕಟು ವಾಸ್ತವತೆಗಳನ್ನು ಮತ್ತು ಅದರ ಜೊತೆಗೆ ಬಡತನ ಮತ್ತು ಕೌಟುಂಬಿಕ ಸಂಬಂಧಗಳ ಜಟಿಲತೆಯನ್ನು ಕಟ್ಟಿಕೊಡುವಂಥ ಕಾದಂಬರಿ ಇದು. ನೇ ಇಸವಿಯಲ್ಲಿ ತಬ್ಬಲಿಯು ನೀನಾದೆ ಮಗನೇ, ಹಳ್ಳಿಯ ಮುಗ್ಧ ಬದುಕು ಮತ್ತು ನಗರೀಕರಣದ ಅನಿವಾರ್ಯತೆಗಳಿಂದ ಉಂಟಾಗುವಂಥ ಸಂಘರ್ಷವನ್ನು ಈ ಕಾದಂಬರಿ ಅತ್ಯಂತ ಪರಿಣಾಮಕಾರಿಯಾಗಿ ನಿರೂಪಿಸಿತ್ತು. ಇದು ಕೂಡ ಸಿನಿಮಾ ಆಗಿ ಬಂದಿತ್ತು. ಇನ್ನು ಪರ್ವ ಅತ್ಯಂತ ಪ್ರಸಿದ್ಧವಾಗಿರುವಂಥ ಕಾದಂಬರಿ. ಮಹಾಭಾರತದ ಕಥೆಗಳನ್ನು ಆಧರಿಸಿ ಆ ಪಾತ್ರದ ಮಾನವೀಯ ಗುಣಗಳನ್ನು, ದುರ್ಬಲತೆಗಳನ್ನು ಮತ್ತು ದೈವಿಕತೆಯ ಬದಲು ಮಾನವನ ನಡವಳಿಕೆಗಳ ಮೇಲೆ ಇದು ಬೆಳಕನ್ನು ಚೆಲ್ಲುವಂಥ ಕಾದಂಬರಿಯಾಗಿತ್ತು. ಹೀಗಾಗಿ ಪರ್ವ ಕಾದಂಬರಿ ದೊಡ್ಡ ಮಟ್ಟದಲ್ಲಿ ಅವರಿಗೆ ಖ್ಯಾತಿಯನ್ನು ಕೂಡ ತಂದುಕೊಡ್ತು. ಇನ್ನು 83ನೇ ಇಸವಿಯಲ್ಲಿ 1983ರಲ್ಲಿ ನೆಲೆ, 1986ರಲ್ಲಿ ಸಾರ್ಥ, ಅದಾದ ನಂತರ 2001ನೇ ಇಸವಿಯಲ್ಲಿ ಮಂದ್ರ. ಸಂಗೀತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಳವಾದ ಜ್ಞಾನ ಇರುವಂಥ ಕೃತಿ ಇದು. ಕಲಾವಿದನ ಅಂತರಂಗ ಮತ್ತು ಸಾಧನೆ ಜೊತೆಗೆ ಕುಟುಂಬ ಜೀವನದ ನಡುವಿನ ಸಂಘರ್ಷವನ್ನು ಅತ್ಯಂತ ಸುಂದರವಾಗಿ ಚಿತ್ರಿಸುವಂತಹ ಕಾದಂಬರಿ ಇದು. ಜೊತೆಗೆ ಇದಕ್ಕೆ ಎಸ್.ಎಲ್. ಭೈರಪ್ಪ ಅವರು ನಡೆಸಿದಂಥ ತಯಾರಿಯ ಬಗ್ಗೆ ಅವರು ಬಹಳಷ್ಟು ಸಂಗೀತವನ್ನು, ಆ ಒಂದು ಕಾದಂಬರಿಗಾಗಿ ಸಂಗೀತವನ್ನು ಕೂಡ ಕಲಿತುಕೊಂಡಿದ್ರು. ಯಾವ ರೀತಿಯಾಗಿ ಅದನ್ನು ಅಳವಡಿಸಿಕೊಳ್ಳುವಂಥ ನಿಟ್ಟಿನಲ್ಲಿ, ಸಂಗೀತದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಜ್ಞಾನವನ್ನು ಪಡ್ಕೊಳ್ಳುವಂಥ ನಿಟ್ಟಿನಲ್ಲಿ ಅವರು ಸಂಗೀತವನ್ನು ಕೂಡ ಕಲಿತುಕೊಂಡಿದ್ರು ಆ ಒಂದು ವಿಚಾರವಾಗಿ ಅನ್ನುವಂಥ ವಿಚಾರಗಳನ್ನು ಕೂಡ ಅವರ ಆಪ್ತರು ಹೇಳ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.